ಅಧ್ಯಕ್ಷರೇ, ನಾನೊಂದು ಪತ್ರವನ್ನು ಬರೆದಿದ್ದೀನಿ ಸರ್, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ. ಅದು ಎಷ್ಟು ಸರಿನೋ, ಎಷ್ಟು ತಪ್ಪು, ಎಷ್ಟು ಜನ ಒಪ್ಕೋತಾರೋ, ಎಷ್ಟು ವಿರೋಧಗಳು ಮಾಡ್ತಾರೋ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದೀನಿ. ಅದು ಸರಿನೋ ತಪ್ಪು, ನನಗೇನು ಬುದ್ಧಿ ಹಾಕಿದಾನ ದೇವರ, ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ. ಅದಕ್ಕೆ ಕೆಲವು ಪತ್ರಿಕೆಗಳು, ಕೆಲವು ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡಿದರು, ಕೆಲವು ಸಂಘಟನೆಗಳು ನನ್ನ ಪರನೂ ಮಾಡಿದರು. ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ್ಯ? ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ, ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಇದ್ದರು, ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದರು ಸರ್, ಕಲ್ಯಾಣ ಕರ್ನಾಟಕಕ್ಕೆ 5,000 ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ. ಆದರೆ ಪದೇ ಪದೇ ನೀವು ಯಾಕೆ ಹೇಳ್ತೀರಿ? ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಮಂತ್ರಿಯವರೇ, ನೀವು ನಮಗೆ 50,000 ಕೋಟಿ ಕೊಟ್ಟರೂ ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತನ್ನು ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ. ಅಧ್ಯಕ್ಷರೇ, ಆಮೇಲೆ ಕಲ್ಯಾಣ ಕರ್ನಾಟಕ ಕೊಡ್ಲಿಕ್ಕೆ ನಂದೇನು ವಿರೋಧ ಇಲ್ಲ. ಕಲ್ಯಾಣ ಕರ್ನಾಟಕ 371G ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡ್ಲಿ, ಇನ್ನೂ ಹೆಚ್ಚು ಕೊಡಲಿ, 5,000ಕ್ಕಿಂತ 10,000 ಕೊಡಲಿ, ನನಗೇನು ವಿರೋಧ ಇಲ್ಲ, ನನಗೇನು ದುಃಖನೂ ಇಲ್ಲ. ನಮಗೂ ಉತ್ತರ ಕರ್ನಾಟಕದವ್ರಿಗೂ ನಮ್ಗೆ ಒಂದು 5,000 ಕೋಟಿ ನಮಗೂ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇರ್ಲಿಕ್ಕೆ ಬಯಸ್ತೇನೆ. ಈಗ ನಾವು ಭಾಳ ಪ್ರತಿಯೊಂದರಿಂದ ಹಿಂದುಳಿದಿದ್ದೀವಿ ಸರ್. ಅದು ಆರೋಗ್ಯ, ಶಿಕ್ಷಣ, ನೀರಾವರಿ ಯೋಜನೆಗಳು. ಅಧ್ಯಕ್ಷರೇ, ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ. ಎಷ್ಟೋ ಮಂದಿ ಚಲೋ ಜನ ಬಿಡ್ರು, ಬಡವರು ಬರಲಿಕ್ಕೆ, ಕೂಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಲ್ಲ, ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡಲಿಕ್ಕೆ ಆಗಿಲ್ಲ. ಬಿಕಾಸ್ ಆಫ್ ನಮಗೆ 800 ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷರೇ. ನಮಗೂ 5,000 ಅಥವಾ 10,000 ಕೋಟಿ ಕಲ್ಯಾಣ ಕರ್ನಾಟಕದ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೀನಿ ಸರ್. ಬರ್ತೀನಿ ನಾನು. ನೀರಾವರಿ ಯೋಜನೆಗಳ ವಿಳಂಬ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಭಾಳ ತೊಂದರೆಯಲ್ಲಿದ್ದೀವಿ. ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು, ಇಲ್ಲೇ ನಾನು ಕೂತಿದ್ದೀನಿ ಬೆಳಗ್ಗೆಯಿಂದ ಅಧ್ಯಕ್ಷರೇ. ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಅದು ಕೆಲವರು ಉತ್ತರ ಕೊಟ್ಟರು. ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 10 ತಾಲೂಕುಗಳಿದ್ದು ಅಧ್ಯಕ್ಷರೇ, ಈಗ 15 ತಾಲೂಕುಗಳಾಗಿದ್ದಾವೆ. ಹೊಸ ತಾಲೂಕುಗಳು 5 ತಾಲೂಕುಗಳನ್ನು ಮಂಜೂರುಗಳನ್ನು ಮಾಡಿದ್ದಾರೆ. ಅದು ಕಾಗವಾಡ, ನಿಪ್ಪಾಣಿ, ಆಮೇಲೆ ಮೂಡಲಗಿ, ಯರಗಟ್ಟಿ, ಕಿತ್ತೂರು ಮಾಡಿ 17ರಲ್ಲಿ ಅಧ್ಯಕ್ಷರೇ ಕಾಗವಾಡ ಮಾಡಿ. ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ತಹಸೀಲ್ದಾರ್ ಆಫೀಸ್, ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ. ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಇನ್ನೂ ಎಲ್ಲ ಕಚೇರಿಗಳು ಬರುವ ಯಾವಾಗ, ಆ ತಾಲೂಕಾ ಡೆವಲಪ್ಮೆಂಟ್ ಆಗೋದು ಯಾವಾಗ, ಅಲ್ಲಿ ಎಲ್ಲ ಕಚೇರಿಗಳು ಯಾವಾಗ, ಇವಾಗೂ ಸಹಿತ ನಾವು ಅಥಣಿಯಲ್ಲೇ ಹೋಗ್ತೇವೆ ನಾವು. ಈಗ ಏನಾಗಿದೆ ಅಧ್ಯಕ್ಷರೇ,